ಗೈಸ್, ಅರುಣಾಚಲಂನ ನೀವೇನಾದ್ರೂ ವಿಸಿಟ್ ಮಾಡಿದ್ರೆ ಗಿರಿ ಪ್ರದಕ್ಷಿಣೆ ಮಾಡಬೇಕು. 14 ಕಿಲೋಮೀಟರ್ಸ್ ಇರುತ್ತೆ. ಪೌರ್ಣಮಿಯಲ್ಲಿ ನೀವೇನಾದ್ರೂ ಹೋದ್ರೆ ಅಲ್ಲಿ ನಡೆಯೋಕೆ ಜಾಗನೇ ಇರಲ್ಲ, ಅಷ್ಟು ಕ್ರೌಡ್ ಆಗಿರುತ್ತೆ. ಒಂದು ವೇಳೆ ನಾವು ಜಾಸ್ತಿ ಜನ ಲೈಫಲ್ಲಿ ಆ ಒಂದು ಪ್ರದಕ್ಷಿಣೆ ಮಾಡಿದ್ರೆ ನಾವು ನಮ್ಮ ಲೈಫಲ್ಲಿ ಮಾಡಿರೋ ಪಾಪಗಳಾಗ್ಲಿ, ನಾವೇನಾದ್ರೂ ಮನಸ್ಸಲ್ಲಿ ಗಟ್ಟಿಯಾಗಿ ಅನ್ಕೊಂಡ್ರೆ ಅದಾಗುತ್ತೆ ಅಂತ ಅಲ್ಲಿ ಬಿಲೀವ್ ಮಾಡ್ತಾರೆ. ಜೀವನಕ್ಕೆ ಬೇಕಾಗಿರೋ ನಾಲೆಡ್ಜ್ ಬರುತ್ತೆ ಅಂತ ಹೇಳ್ತಾರೆ. ಜಾಸ್ತಿ ಜನ ಪರಮಾತ್ಮ ಶಿವ ಅಲ್ಲಿಗೆ ಬಂದಿರೋದಲ್ಲ, ಪರಮಾತ್ಮ ಶಿವ ಅಲ್ಲೇ ಇರೋದು ಅಂತ ಹೇಳ್ತಾರೆ. ಆ ಗಿರಿ ಏನಂತ ಇದೆಯೋ ಸಾಕ್ಷಾತ್ ಪರಮ ಶಿವ ರೂಪ ಅಂತ ಹೇಳ್ತಾರೆ. ಅಗ್ನಿ ಸ್ವರೂಪ ಲಿಂಗ ಅಂತ ನಂಬ್ತಾರೆ. ಈ ವಿಷಯದ ಬಗ್ಗೆ ಸ್ಕಂದ ಪುರಾಣದಲ್ಲಿ ಅರುಣಾಚಲಂ ಮಹತ್ವ ಅಂತ ಮೆನ್ಷನ್ ಮಾಡಿದ್ದಾರೆ. ಶಿವ ಪುರಾಣದಲ್ಲಿ, ಅರುಣಾಚಲಂ ಪುರಾಣದಲ್ಲಿ ಡಿಫ್ರೆಂಟ್ ಟೈಪ್ಸ್ ಟೆಕ್ಸ್ಟ್ ಅಲ್ಲಿ ಇದೆ. ಆದ್ರೂ ಇಲ್ಲಿ ಗಿರಿ ಹೆಂಗೆ ಫಾರ್ಮ್ ಆಯ್ತು, ಇದನ್ನ ಸ್ವಯಂಭೂ ಅಂತ ಕರೀತಾರೆ. ನೀವು ಸತ್ಯ ಯುಗದಲ್ಲಿ ನೋಡಿದ್ರು, ತ್ರೇತ ಯುಗದಲ್ಲಿ ನೋಡಿದ್ರು, ದ್ವಾಪರ ಯುಗದಲ್ಲಿ ನೋಡಿದ್ರು, ಈಗ ಕಲಿಯುಗದಲ್ಲಿ ನೋಡಿದ್ರು ಡಿಫ್ರೆಂಟ್ ಫಾರ್ಮ್ಸ್ ಅಲ್ಲಿ ಇದೆ ಅಂತ ಹೇಳ್ತಾರೆ. ಸತ್ಯ ಯುಗದಲ್ಲಿ ನೋಡಿದ್ರೆ ಆಲ್ಮೋಸ್ಟ್ 5 ಟೈಪ್ ಇದೆ ಅಂತ, ತ್ರೇತ ಯುಗದಲ್ಲಿ ನೋಡಿದ್ರೆ ಮಾಣಿಕ್ಯ ಟೈಪ್ ಡೈಮಂಡ್ ತರ ಇದೆ ಅಂತ, ದ್ವಾಪರ ಯುಗದಲ್ಲಿ ನೋಡಿದ್ರೆ ಗೋಲ್ಡ್ ಫಾರ್ಮ್ ಅಲ್ಲಿ ಇದೆ ಅಂತ, ಇವಾಗಿನ ಕಲಿಯುಗದಲ್ಲಿ ಇವಾಗಿರೋ ಫಾರ್ಮೇಶನ್ ಅಲ್ಲಿ ಇದೆ ಅಂತ ಜಾಸ್ತಿ ಜನ ಭಕ್ತರು ನಂಬ್ತಾರೆ. ಅದು ಸುತ್ತ ಒಂದು ಪ್ರದಕ್ಷಿಣೆ ಹಾಕಿದ್ರೆ ಲಿಂಗ ಸುತ್ತ ಒಂದು ಪ್ರದಕ್ಷಿಣೆ ಹಾಕ್ದಂಗೆ ನಂಬ್ತಾರೆ. ಜನರಲ್ ಟೈಮಲ್ಲಿ ನಮ್ಗೆ ಲೇಜಿನೆಸ್ ಇದ್ರೂ ಆ ಒಂದು ಪ್ಲೇಸ್ ಅಲ್ಲಿ ನಮ್ಗೆ ಆ ಲೇಜಿನೆಸ್ ಅಷ್ಟು ಕಾಣಿಸಲ್ಲ, ಅಷ್ಟು ಇರೋಲ್ಲ.